ಇದು ಮೇನ್ ಡೋರ್ ಇದೆ, ಎಂಟ್ರೆನ್ಸ್ ಇದೆ, ಫುಲ್ ಒಂದು ಕಂಪ್ಲೀಟ್ 4 ಯೂನಿಟ್ ಇದೆ. ಸೊ ಎಲ್ಲ ನಿಮ್ಗೆ ಲಿವಿಂಗ್ ನೋಡಿ ಸ್ಪೇಷಿಯಸ್ ಆಗಿ ಕಾಣ್ತದೆ, ಬಿಕಾಸ್ ನಾವು ಹ್ಯೂಜ್ ಫರ್ನಿಚರ್ಸ್ ನ ಸಜೆಸ್ಟ್ ಮಾಡಲ್ಲ. ಇದು ಫುಲ್ ಕಂಪ್ಲೀಟ್ ಒಂದು ಮೌಲ್ಡಿಂಗ್ಸ್ ಇಂದ ನಾವು ಮಾಡಿರುವಂತ ಕಾನ್ಸೆಪ್ಟ್. ನೋಡಿ ಒಂದು ಟಿವಿ ಯೂನಿಟ್ ಎಷ್ಟು ಸ್ಲೀಕ್ ಆಗಿ ಮಾಡಿದೀವಿ, ತುಂಬಾ ಬಲ್ಕಿ ಫೀಲ್ ಆಗಲ್ಲ. ಸ್ಪೆಷಲ್ ಫೀಚರ್ ಇದೆ 3D ವರ್ಚುವಲ್ ರಿಯಾಲಿಟಿ ಅಂತ. ಈವನ್ ಬಿಫೋರ್ ಯು ಸ್ಟಾರ್ಟ್ ಯುವರ್ ಇಂಟೀರಿಯರ್ಸ್ ಅಂದ್ರೆ ನೀವು ಶುರು ಮಾಡೋಕ್ಕಿಂತ ಮುಂಚೆನೆ ನೋಡಿ ಇಲ್ಲಿ ನಿಮ್ಗೆ ಇದು 5x5 ಕೊಟ್ಟಿದೀವಿ ಇನ್ನರ್ ಸ್ಪೇಸ್. ಅಂಡ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಇದು ಫ್ಲಾಟ್ ಅಂದ್ರೆ ಒಂದು ಕಿಚನ್. ಇದು ಲೈಫ್ ಟೈಮ್ ಏನೂ ಆಗಲ್ಲ, ಇದು ರಸ್ಟ್ ಫ್ರೀ ಇದೆ ಫೋನ್. ಇದನ್ನ ಪ್ರತಿಯೊಂದು ಕಸ್ಟಮರ್ಗೂ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾ ಇದ್ದೀನಿ. ರೂಮ್ ಇದೆ, ಇಲ್ಲಿ ನಾವು ಗ್ಲಾಸ್ ಪಾರ್ಟಿಷನ್ಸ್ ಮಾಡಿದೀವಿ. ನೋಡಿ ಇದು ಮಾಸ್ಟರ್ ಬೆಡ್ರೂಮ್. ನೋಡಿ ಈ ರೀತಿ ಪೇಂಟ್ ಕೂಡ ನೋಡಿ ಎಷ್ಟು ನೀಟಾಗಿ ಫಿನಿಶ್ ಆಗಿದೆ. ಈ ರೂಮ್ದು ನೋಡಿ ಇದೊಂಥರ ಡಿಫರೆಂಟ್ ಥೀಮ್ ಅಲ್ಲಿ ರನ್ ಮಾಡಿದೀವಿ. ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಸ್ಕಂದ ಆರ್ಕಿಟೆಕ್ಟ್ ಅಂಡ್ ಇಂಟೀರಿಯರ್ಸ್ ಕಂಪನಿ ಓನರ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಲಾಸ್ಟ್ ಟೈಮ್ ಒಂದು ಪ್ರಾಜೆಕ್ಟ್ ಕೂಡ ತೋರಿಸಿದ್ರಿ. ಆಕ್ಚುಲಿ ಇಂಡಿಪೆಂಡೆಂಟ್ ಹೌಸ್ ಸೂಪರ್ ಆಗಿ ಬಂದಿತ್ತು. ಅದು ಕೂಡ ಸುಮಾರು ಜನ ಕೂಡ ನಿಮ್ಗೆ ಎನ್ಕ್ವೈರಿ ಮಾಡಿದ್ರು. ಮತ್ತೆ ಅದಾದ್ಮೇಲೆ ತುಂಬಾ ಜನ ಏನಂದ್ರೆ ಫ್ಲಾಟ್ಸ್ ಎಲ್ಲ ಪರ್ಚೇಸ್ ಮಾಡ್ತಿದ್ದಾರೆ ಇನ್ ಅಂಡ್ ಔಟ್ ಬ್ಯಾಂಗ್ಳೂರ್ ಹತ್ರ. ಸೊ 1 BHK 2 BHK 3 BHK ಇರುತ್ತೆ. ಬಟ್ ಅದು ಇಂಟೀರಿಯರ್ ಮಾಡ್ಬೇಕಂದ್ರೆ ಒಂದು ಐಡಿಯಾ ಇರಲ್ಲ. ಸೊ ಇವತ್ತು ನಾನು ನಿಮಗೆ ಕೇಳಿದ ತಕ್ಷಣ ಸರ್ ಒಂದು ಇಂಟೀರಿಯರ್ ಕೂಡ ತೋರಿಸ್ತೀನಿ ಅಂದ್ಬಿಟ್ಟು ನೀವು ಇವಾಗ ಬಂದಿದ್ದೀರಾ. ಸೊ ಈ ಫ್ಲಾಟ್ ಎಲ್ಲಿದೆ ಮತ್ತೆ ಇಂಟೀರಿಯರ್ ಡೀಟೇಲ್ಸ್ ಬಗ್ಗೆ ಹೇಳ್ಬಿಡಿ. ಪವನ್, ಈ ಫ್ಲಾಟ್ ವಿದ್ಯಾರಣ್ಯಪುರ ಹತ್ರ ಸುಮಧುರ ಸುಶಾಂತಮ್ ಅಂತ ಒಂದು ಅಪಾರ್ಟ್ಮೆಂಟ್ ಇದೆ. ಸುಮಧುರ ಸುಶಾಂತಮ್ ಇಸ್ ಎ ವೆರಿ ಪ್ರೀಮಿಯಂ ಬಿಲ್ಡರ್. ಸೊ ಇಲ್ಲಿ ನಾವು ಡಿ ಬ್ಲಾಕ್ ಅಲ್ಲಿ ಒಂದು ಫ್ಲಾಟ್ ಗೆ ನಾವು ಇಂಟೀರಿಯರ್ಸ್ ಮಾಡಿದೀವಿ. 3 BHK ವೆರಿ ಡೀಟೇಲ್ಡ್ ಆಗಿ ವರ್ಕ್ ಮಾಡಿದೀವಿ. ಸೂಪರ್. ಸೊ ಪ್ರತಿಯೊಂದು ನಾವು ಕವರ್ ಮಾಡ್ತೀವಿ ವಿಡಿಯೋನಲ್ಲಿ, ನೋಡ್ತಾ ಹೋಗಿ. ಅಂದ್ರೆ ಇದ್ರಲ್ಲಿ ಏನಂದ್ರೆ ಅಪ್ರೋಪ್ರಿಯೇಟ್ ಆಗಿ ಒಂದ್ ಸಣ್ಣ ಪ್ಲಾಂಟ್ ನ ಹೆಂಗಿಡ್ಬೇಕು, ಒಂದ್ ಸಣ್ಣ ಫೋಟೋ ಫ್ರೇಮ್ ನ ಹೆಂಗಿಡ್ಬೇಕು, ಡೀಟೇಲಿಂಗ್ ನ ಫೋಕಸ್ ಮಾಡ್ತೀವಿ. ಆಸ್ ಅನ್ ಆರ್ಕಿಟೆಕ್ಟ್ ಅಂಡ್ ಇಂಟೀರಿಯರ್ಸ್ ಡೀಟೇಲಿಂಗ್ ಇದೆ. ಸೊ ವಿಡಿಯೋ ನೋಡ್ತಾ ಹೋಗೋಣ. ಓಕೆ. ಸೊ ಇದು ಆಕ್ಚುಲಿ ಎಂಟ್ರೆನ್ಸ್ ಬರುತ್ತೆ. ಇದು ಮೇನ್ ಡೋರ್ ಇದೆ, ಎಂಟ್ರೆನ್ಸ್ ಇದೆ. ಇಲ್ಲಿ ಯಾವ ತರ ಪ್ಲಾನಿಂಗ್? ಸೊ ಇದು ನೋಡಿ ನಿಮ್ಗೆ ಫುಲ್ ಒಂದು ಕಂಪ್ಲೀಟ್ 4 ಯೂನಿಟ್ ಇದೆ. ಸೊ ಎಲ್ಲ ನಿಮ್ಗೆ ಏನು ನಿಮ್ದು ಫುಟ್ ವೇರ್ಸ್ ಏನಿದೆ ಪ್ರತಿಯೊಂದು ಕ್ಲೀನ್ ಆಗಿ ಈ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಾನು ಪ್ಲಾನ್ ಮಾಡ್ಬಿಟ್ಟಿದ್ದೀನಿ. ಸೊ ನೋಡಿ ಇಲ್ಲಿ ಡ್ರಾರ್ಸ್ ಇದೆ, ಎಷ್ಟು ನೀಟಾಗಿ ನಾವು ಕೊಟ್ಟಿದ್ದೀವಿ. ಈ ರೀತಿ ಇದೆ. ಹ್ಯಾಂಡಲ್ಲೆಸ್. ನೋಡಿ ಪವನ್, ಇದ್ರಲ್ಲಿ ಏನಂದ್ರೆ ಹ್ಯಾಂಡಲ್ಲೆಸ್ ನ 2 ರೀತಿ ಮಾಡಬಹುದು. ಒಂದು ವಿತ್ ಗೋಲಾ ಪ್ರೊಫೈಲ್ಸ್, ಕಾಸ್ಟ್ ಜಾಸ್ತಿ ಆಗುತ್ತೆ. ನಾವು ಮಿನಿಮಮ್ ಕಾಸ್ಟ್ ಅಲ್ಲೇ ಹ್ಯಾಂಡಲ್ಲೆಸ್ ಅಚೀವ್ ಮಾಡಿದೀವಿ. ನಿಮ್ಗೆ ಎಲ್ಲೂ ಹ್ಯಾಂಡಲ್ಸ್ ಕಾಣಲ್ಲ. ನೋಡಿ ಇದೆಲ್ಲ ಬಂದು ನಿಮ್ಗೆ ಸ್ಟೋರೇಜಸ್ ಕೊಟ್ಟಿದ್ದೀವಿ. ನೋಡಿ ಇಲ್ಲಿ ಆಕ್ಚುಲಿ ಎಲೆಕ್ಟ್ರಿಕಲ್ ಸಾಕೆಟ್ಸ್ ಎಲ್ಲ ಇತ್ತು, ಅದು ಹೈಡ್ ಆಗ್ಬೇಕು, ಇಲ್ಲಾಂದ್ರೆ ಒಂಥರ ಮನೆ ಚೆನ್ನಾಗಿ ಕಾಣಲ್ಲ. ಸೊ ನಾವೇನ್ ಮಾಡಿದೀವಿ, ಹೈಡ್ ಮಾಡಿ ಈ ತರ ಕೊಟ್ಟಿದ್ದೀವಿ. ನೋಡಿ ಪ್ರತಿಯೊಂದು ಈ ಮನೇಲಿ ನೀವು ಏನೇನ್ ನೋಡ್ತೀರಾ ಎಲ್ಲವೂ ಸಾಫ್ಟ್ ಕ್ಲೋಸ್ ಇದೆ. ನೋಡಿ ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಒಂದು 4 ಯೂನಿಟ್ ಕೊಟ್ಟಿದ್ದೀವಿ. ಆಮೇಲೆ ಫಿನಿಶಸ್ ನೋಡಿ ಪಾವ್, ನೀವು ಈ ಎಡ್ಜಸ್ ಆಗ್ಲಿ ಒಂದು ಎಲ್ಲ ನೀಟ್ ಫಿನಿಶಸ್ ಇದೆ. ಮತ್ತೆ ನೋಡಿ ಎಷ್ಟು ಡೆಪ್ತ್, ಎಷ್ಟು ಸ್ಲೀಕ್ ಆಗಿ ಮಾಡಿದೀವಿ. ಸೊ ದಟ್ ಇದು ಬಲ್ಕಿ ಕಾಣಲ್ಲ ಎಂಟ್ರೆನ್ಸ್ ಅಲ್ಲಿ. ಮತ್ತೆ ಇರೋ 5 ಫೀಟ್ ಸ್ಪೇಸ್ ನ ನಾವು ಎಷ್ಟು ಚೆನ್ನಾಗಿ ಯೂಸ್ ಮಾಡಬಹುದು. ನೋಡಿ ಒಂದು ಪ್ಲಾಂಟ್ಸ್ ಕೂಡ ಎಷ್ಟು ನೀಟ್ ಆಗಿದೆ, ಫ್ಲವರ್ ವಾಸ್ ನೋಡಿ ಎಷ್ಟು ನೀಟ್ ಆಗಿದೆ, ಲೈಟಿಂಗ್ ಕೂಡ ಫೋಕಸ್ ಮಾಡ್ತೀವಿ. ಓಕೆ. ಸೊ ಇಂಟೀರಿಯರ್ ಅಂತ ಬಂದಾಗ ಇದೆಲ್ಲ ಈಚ್ ಅಂಡ್ ಎವ್ರಿಥಿಂಗ್ ಮ್ಯಾಟರ್, ಎಲ್ಲವೂ ಡೀಟೇಲ್ ಆಗಿ ಕವರ್ ಮಾಡ್ತೀವಿ. ನೋಡಿ ಇನ್ನೊಂದು, ಇಲ್ಲಿ ನೀವು ಬಂದ್ರೆ ತುಂಬಾ ಬಲ್ಕಿ ಫಾಲ್ ಸೀಲಿಂಗ್ ನಾವು ಮಾಡಿಲ್ಲ. ಸೊ ಮಿನಿಮಲ್ ಮಾಡಿದೀವಿ, ಪೆರಿಫರಲ್ ಸೀಲಿಂಗ್ ಮಾತ್ರ ಮಾಡಿದೀವಿ. ನೋಡಿ ಒಂದು ಪೇಂಟ್ಸ್ ಕೂಡ ನಿಮ್ಗೆ ಕಸ್ಟಮೈಸ್ ಆಗಿ ಪ್ಲಾನ್ ಮಾಡ್ತೀವಿ. ನೋಡಿ ಈ ಏರಿಯಾ ಕೂಡ ನೀವು ಇಲ್ಲಿ ಬಂದಿದ ತಕ್ಷಣ ಲಿವಿಂಗ್ ಬರ್ತಾ ಇದ್ದೀರಾ. ಸೊ ಲಿವಿಂಗ್ ನೋಡಿ ಸ್ಪೇಷಿಯಸ್ ಆಗಿ ಕಾಣ್ತದೆ, ಬಿಕಾಸ್ ನಾವು ಹ್ಯೂಜ್ ಫರ್ನಿಚರ್ಸ್ ನ ಸಜೆಸ್ಟ್ ಮಾಡಲ್ಲ ಕ್ಲೈಂಟ್ಸ್ಗೆ. ನೋಡಿ ಇವಾಗ ಏನ್ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಫುಲ್ ಕಂಪ್ಲೀಟ್ ಒಂದು ಮೌಲ್ಡಿಂಗ್ಸ್ ಇಂದ ನಾವು ಮಾಡಿರುವಂತ ಕಾನ್ಸೆಪ್ಟ್. ಇದೆಲ್ಲ ಬಜೆಟೆಡ್ ಅಲ್ಲಿ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ, ಪ್ರೀಮಿಯಂ ಆಗಿ ಕಾಣುತ್ತೆ ಫೀಲ್. ಮೇನ್ ಆ ಪೇಂಟ್ ಫಿನಿಶ್ ಅದೆಲ್ಲ ನೋಡಿ ಇದು ಫುಲ್ ಕಂಪ್ಲೀಟ್ ಪೆರಿಫರಲ್ ಸೀಲಿಂಗ್ ಮಾಡಿದೀವಿ. ನೋಡಿ ಒಂದು ಮೆಟಲ್ ಯೂನಿಟ್ ಮಾಡಿದೀವಿ ಪವನ್. ಇದು ದಿಸ್ ಇಸ್ ಜಸ್ಟ್ ಟು ಕೀಪ್ ಆಲ್ ಯುವರ್ ಸ್ಮಾಲ್ ಪ್ಲಾಂಟ್ಸ್, ಇಂಡೋರ್ ಪ್ಲಾಂಟ್ಸ್ ಇರ್ಬೋದು, ಅಥವಾ ನೀವು ಮೊಬೈಲ್ಸ್ ಇಡ್ಬೋದು, ಅಥವಾ ಫ್ಯಾಮಿಲಿ ಫೋಟೋಸ್ ಇಡ್ಬೋದು. ಈ ರೀತಿ ಆರ್ಟಿಫ್ಯಾಕ್ಟ್ಸ್ ಇಡಕ್ಕೆ ಅಂತಾನೆ ಮಾಡಿದೀವಿ. ಈಗ ನೋಡಿ ಇಲ್ಲಿ ನಿಮ್ಗೆ ರೆಗ್ಯುಲರ್ ಏನೋ ಒಂದು ಸ್ಟೋರೇಜ್, ಯಾಕಂದ್ರೆ ಇಲ್ಲಿ ಸೋಫಾ ಬರುತ್ತೆ ಪವನ್. ಈ ಮೋಲ್ಡಿಂಗ್ಸ್ ಏನಿದೆಯಲ್ಲ ಇಲ್ಲಿ ನಿಮ್ ಸೋಫಾ ಬರುತ್ತೆ. ಸೊ ನಿಮ್ ಸೋಫಾ ಪಕ್ಕದಲ್ಲಿ ಒಂದು ಸೈಡ್ ಟೇಬಲ್ ಮಾಡ್ಬೇಕಲ್ವಾ, ಅದು ಕೂಡ ಥೀಮ್ ಆಗಿ ಮ್ಯಾಚ್ ಮಾಡ್ಬಿಟ್ಟಿದೀವಿ. ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ಪೇಂಟ್, ಫಾಲ್ ಸೀಲಿಂಗು, ಫ್ಲೋರಿಂಗು, ಟಿವಿ ಯೂನಿಟ್, ಈ ಎಲ್ಲ ಏರಿಯಾ ಕೂಡ ಒಂದು ಥೀಮ್ ಅಲ್ಲಿ ರನ್ ಆಗ್ತಾ ಇದೆ. ಅಬ್ಸರ್ವ್ ಮಾಡಿ, ಎಲ್ಲೂ ನಾವು ಹಾರ್ಶ್ ಕಲರ್ಸ್ ಯೂಸ್ ಮಾಡಿಲ್ಲ. ಅಂದ್ರೆ ಹಾರ್ಶ್ ಕಲರ್ಸ್ ಯೂಸ್ ಮಾಡಿದ್ರೆ ಒಂಥರ ಬ್ಲಂಟ್ ಫೀಲ್ ಬಂದ್ಬಿಡುತ್ತೆ ಮನೆ ಒಳಗಡೆ, ಒಂಥರ ಈ ಫೇಸ್ಗೆ ಬಂದ್ಬಿಡುತ್ತೆ ಕಲರ್. ಇವಾಗ ನೋಡಿ ಎಂಡ್ ಟು ಎಂಡ್ ಒಂದೇ ಒಂದು ಟೋನ್ ಅಲ್ಲಿ ರನ್ ಮಾಡಿದೀವಿ. ನೋಡಿ ಈ ರೀತಿ ಇದೆ. ಆಮೇಲೆ ನನಗೆ ತುಂಬಾ ಕ್ಲೈಂಟ್ಸ್ ಕೇಳ್ತಾ ಇರ್ತಾರೆ, ಸರ್ ಈಗ ಲಿವಿಂಗು ತುಂಬಾ ಸಣ್ಣದಿರುತ್ತೆ ಸರ್, ನಾವು ಫರ್ನಿಚರ್ಸ್ ಹಾಕಿದ್ರೆ ಜಾಸ್ತಿ ಸ್ಪೇಸ್ ಕನ್ಸಂಪ್ಷನ್ ಆಗ್ಬಿಡುತ್ತೆ, ಟಿವಿ ಹೆಂಗ್ ಮಾಡ್ತೀವಿ? ನೋಡಿ ಪವನ್, ಟಿವಿ ಯೂನಿಟ್ ಎಷ್ಟು ಸ್ಲೀಕ್ ಆಗಿ ಮಾಡಿದೀವಿ, ತುಂಬಾ ಬಲ್ಕಿ ಫೀಲ್ ಆಗಲ್ಲ. ಹೌದೌದು. ಅಂಡ್ ಪವನ್, ಈ ಪ್ರಾಜೆಕ್ಟ್ ಅಲ್ಲಿ ಇಟ್ ಇಸ್ ಫುಲ್ಲಿ ಫರ್ನಿಶ್ಡ್ ಬೈ ಅಸ್. ನೋಡಿ ಕರ್ಟನ್ಸ್ ಕೂಡ ಡ್ಯುಯಲ್ ಟೋನ್ ಕರ್ಟನ್ಸ್ ಮಾಡಿದೀವಿ, ಎಷ್ಟು ನೀಟಾಗಿ ನಾವು ಫಿನಿಶ್ ಮಾಡಿದೀವಿ. ಪ್ರತಿಯೊಂದು ನಾವು ಕೊಡ್ತಾ ಇದೀವಿ. ಹೊರಗಡೆ ಹೋದ್ರೆ ನಿಮ್ಗೊಂದು ಬಾಲ್ಕನಿ ಇದೆ.
ನೋಡಿ ಈ ತರ ಬರ್ತಾ ಇದೆ ನೋಡಿ, ಫ್ಯಾನ್ಸ್ ಕೂಡ ನಾವು ಮ್ಯಾಚ್ ಮಾಡ್ತಾ ಇದೀವಿ. ಓಕೆ, ಎಲ್ಲ ಲೈಟಿಂಗ್ ಕೂಡ ಮ್ಯಾಚ್ ಮಾಡ್ಬಿಡ್ತೀರಾ. ಅಂಡ್ ಮೇನ್ ಪೋರ್ಷನ್ ಆಫ್ ದ ಹೌಸ್ ನೋಡಿ, ಪೂಜಾ ರೂಮ್. ಎಲ್ಲರೂ ಕೇಳ್ತಾರೆ ಸರ್, ಅದೇ ಒಂಥರ ಡಿಫ್ರೆಂಟ್ ಆಗಿ ಮಾಡಿದೀರಾ. ಏನಾಗುತ್ತೆ ಅಂದ್ರೆ ಈಗ ಹೇಳ್ತೀನಿ ನೋಡಿ, ಏನಾಗುತ್ತೆ ತುಂಬಾ ಜನ ಹೇಳ್ತಾರೆ ಸರ್ ನನ್ನ ಫ್ಲಾಟ್ ತುಂಬಾ ಚಿಕ್ಕದು ಸರ್, ಪೂಜಾ ರೂಮ್ ಹಿಂಗ್ ಮಾಡೋದು ಆರ್ಗನೈಸ್ ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ನಿಮ್ಗೆ ಇದು 5x5 ಕೊಟ್ಟಿದೀವಿ ಇನ್ನರ್ ಸ್ಪೇಸ್. ನೋಡಿ PVC ಮಾರ್ಬಲ್ಸ್ ಯೂಸ್ ಮಾಡಿದೀವಿ, ಆರ್ಟಿಫಿಷಿಯಲ್ ಅದು ಫುಲ್ ಕಂಪ್ಲೀಟ್. ನಿಮ್ಗೆ ನಾವೆಲ್ಲ ನಿಮ್ಗೆ ಒಂದು ಕಾರ್ನರ್ ಕೂಡ ಎಲ್ಲೂ ಕಾಣಲ್ಲ. ಮತ್ತೆ ಫಿನಿಶಿಂಗ್ ನೋಡಿ, ಯಾವ್ದು ಜಾಯಿಂಟ್ಸ್ ಕಾಣಲ್ಲ. ಆಮೇಲೆ ಟೀ ಪ್ರೊಫೈಲ್ಸ್ ಯೂಸ್ ಮಾಡಿದೀವಿ. ನೋಡಿ ಇದು ಫುಲ್ ಕಂಪ್ಲೀಟ್ ಡನ್ ವಿತ್ ನ್ಯಾಚುರಲ್ ಟೀಕ್ ವೀನಿಯರ್. ಓಕೆ, ನ್ಯಾಚುರಲ್ ಇದೆಲ್ಲ ಹೌದು, ನ್ಯಾಚುರಲ್ ಟೀಕ್ ವೀನಿಯರ್. ಇದೆಲ್ಲ ಕಂಪ್ಲೀಟ್ ನೋಡಿ, ಎಲ್ಲವೂ ಬ್ರಾಸ್ ಫಿನಿಶ್. ಓಕೆ ಓಕೆ ಓಕೆ, ಎಲ್ಲ ಬ್ರಾಸ್ ಫಿನಿಶ್ ಅಲ್ಲಿ. ಮತ್ತೆ ಈ ಕಡೆ ಕೂಡ ಒಂದು ಕಟಿಂಗ್ಸ್ ಎಲ್ಲ ಇದೇನು ಅಂತಂದ್ರೆ ನಿಮ್ಗೆ CNC ಒಂದು ಕಂಪ್ಲೀಟ್ ನೋಡಿ, ನೋಡಕ್ಕೆ ಬಲ್ಕಿ ಕಾಣಬಾರ್ದು. ಸೊ ನಾವೇನ್ ಮಾಡಿದೀವಿ, ಲಾಜಿಕ್ ಸಿಂಪಲ್ ಇದೆ ನೋಡಿ. ಒಂದು ನಾವು ಕಟ್ ಮಾಡಿದೀವಿ, ಒಂದು ಎಂಬೋಸ್ ಮಾಡಿದೀವಿ, ಒಂದು ಕಟ್ ಮಾಡಿದೀವಿ, ಒಂದು ಎಂಬೋಸ್ ಮಾಡಿದೀವಿ. ಸೊ ಇದೊಂದು ಎಂಟೈರ್ ಪ್ಯಾಟರ್ನ್ ನೋಡಿ, ಇಷ್ಟು ವಿಸಿಬಿಲಿಟಿ ಇದೆ. ಈ ಪೂಜಾ ರೂಮ್ ಅಲ್ಲಿ ಒಳಗಡೆ ಹೋಗಿ ಇಬ್ರು ಆರಾಮಾಗಿ ಕೂತು ಕಂಫರ್ಟಬಲ್ ಆಗಿ ನೀವು ಪೂಜೆ ಮಾಡ್ಬೋದು. ನೋಡಿ ಈ ರೀತಿ ಬರುತ್ತೆ, ಒಳಗಡೆ ವ್ಯೂ ಈ ರೀತಿ ಇದೆ. ನೋಡಿ ಮೇಲ್ಗಡೆ ಗ್ಲಾಸ್ ಕೂಡ ಇದೆ. ಯಾಕೆ ಅಂತಂದ್ರೆ ಪೂಜಾ ರೂಮ್ ಅಲ್ಲಿ ಯೂಶಲಿ ಈ ಅಪ್ಪರ್ ಫ್ಲೋರ್ ಗೆ ಟಚ್ ಆಗಬಾರ್ದು ಅಂತ ಒಂದು ಕಾನ್ಸೆಪ್ಟ್. ನೋಡಿ ಅಲ್ಲೊಂದು ಕಳಶ ತರ ಮಾಡಿದೀವಿ, ಸೊ ದಟ್ ಆ ಸ್ಪೇಸ್ ನಾವು ಮ್ಯಾನೇಜ್ ಮಾಡಿದೀವಿ. ಯಾಕಂದ್ರೆ ಅಪಾರ್ಟ್ಮೆಂಟ್ಸ್ ನಿಮ್ಗೆ ಗೊತ್ತಲ್ಲಪ್ಪ, ಈ ಫ್ಲೋರ್ ಮೇಲೆ ಮನೆ ಇರುತ್ತೆ, ಅದೊಂದು ಫೀಲ್ ಬರಬಾರ್ದು ಮೇಲೆ ಜನ ನಡೀತಾ ಇದಾರೆ ಅಂತ. ಸೊ ಈ ಡಿಸ್ಟೆನ್ಸ್ ನಾವು ಮ್ಯಾನೇಜ್ ಮಾಡಿದೀವಿ. ಓಕೆ, ಅಂಡ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಇದು ಫ್ಲಾಟ್ ಅಂದ್ರೆ ಒಂದು ಕಿಚನ್ ನೋಡಿ. ಫಾರ್ ಎಕ್ಸಾಂಪಲ್ ಇದು ಕಂಪ್ಲೀಟ್ಲಿ ಗ್ಲಾಸಿ ಆಕ್ರಿಲಿಕ್ ಕಿಚನ್ ಇದೆ. ಎಲ್ಲ ಎಂಡ್ ಟು ಎಂಡ್ ಹೆಟಿಚ್ ನಾವು ಆಕ್ಸರೀಸ್ ಯೂಸ್ ಮಾಡಿದೀವಿ ಈ ಪ್ರಾಜೆಕ್ಟ್ ಅಲ್ಲಿ. ಫುಲ್ ಕಂಪ್ಲೀಟ್ ಗ್ಲಾಸಿ ಆಕ್ರಿಲಿಕ್ ಇದೆ. ನೋಡಿ ಸ್ಪಾರ್ಕಲ್ ಫಿನಿಶ್ ಎಷ್ಟು ನೀಟಾಗಿ ಕಾಣುತ್ತೆ ನಿಮಗೆ, ಪ್ರತಿ ಸ್ಪಾರ್ಕಲ್ ಕೂಡ ಕಾಣುತ್ತೆ. ಆಮೇಲೆ ಇದು ಕೂಡ ಹ್ಯಾಂಡಲ್ಲೆಸ್ ಕಿಚನ್, ಕಂಪ್ಲೀಟ್ಲಿ ಹ್ಯಾಂಡಲ್ಲೆಸ್. ನೋಡಿ ಮೇಲ್ಗಡೆ ಏನಿದೆಯಲ್ಲ ನಿಮ್ದು ಲಾಫ್ಟ್ ಏನಿದೆ ನೋಡಿ, ಇದು ಫುಲ್ ನಿಮ್ಗೆ ಈ ತರ ಪುಷ್ ಟು ಓಪನ್ಸ್ ಬರುತ್ತೆ, ಈ ತರ ಪುಷ್ ಟು ಓಪನ್ ಬರುತ್ತೆ. ಆಮೇಲೆ ಈ ಪ್ರಾಜೆಕ್ಟ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ಎಲ್ಲ ಪ್ರಾಡಕ್ಟ್ ಕೂಡ ಇಲ್ಲಿ ಸಾಫ್ಟ್ ಕ್ಲೋಸ್ ಇದೆ. ಯಾವುದು ನಾರ್ಮಲ್ ಕ್ಲೋಸ್ ಪ್ರಾಡಕ್ಟೇ ಇಲ್ಲ. ನೋಡಿ ಇದು ಕಂಪ್ಲೀಟ್ಲಿ ನಿಮಗೆ ಟಾಯ್ಲೆಟ್ ಇದೆ, ಸೊ ಮೈಕ್ರೋವೇವ್ ಬರುತ್ತೆ. ಅಂಡ್ ನಿಮಗೆ ಮ್ಯಾಟ್ರಿಕ್ಸ್ ಬಾಕ್ಸಸ್ ಇದೆ, ನೀವೆಲ್ಲ ನೋಡಿ ಓಪನ್ ಮಾಡ್ತಾ ನೋಡಬಹುದು. ನೋಡಿ ಈಗ ಹೆಂಗಿದೆ ಅಂದ್ರೆ ಹೆಟಿಚ್ ಮ್ಯಾಟ್ರಿಕ್ಸ್ ಬಾಕ್ಸಸ್ ಅಂತ ಹೇಳ್ತೀವಿ ಅಥವಾ ಟ್ಯಾಂಡಮ್ ಬಾಕ್ಸಸ್ ಅಂತೀವಿ. 15 years ವಾರಂಟಿ ಬರುತ್ತೆ. ಇದು ಕೂಡ ನೋಡಿ ಕಂಪ್ಲೀಟ್ಲಿ ನಿಮಗೆ ಹೆಟಿಚ್ ಯೂಸ್ ಮಾಡಿದೀವಿ. ಇದ್ರಲ್ಲಿ ಏನ್ ನಿಮಗೆ ಅಡ್ವಾಂಟೇಜ್ ಅಂದ್ರೆ ಎವ್ರಿ ಬಾಕ್ಸ್ಗೆ ನಾವು 30 kg ವೆಯ್ಟ್ ಕ್ಯಾರಿಂಗ್ ಕೆಪಾಸಿಟಿ ಡಿಫೈನ್ ಮಾಡಿದ್ದೀವಿ. ಅಂದ್ರೆ ಯಾವ ರೀತಿ ಅಂದ್ರೆ ನೋಡಿ, ಈ 30 kg ವೆಯ್ಟ್ ಕ್ಯಾರಿಂಗ್ ಕೆಪಾಸಿಟಿ ಅಂದ್ರೆ ನೀವು ಸೆಂಟರಲ್ಲೇ 30 kg ಹಾಕಿದ್ರು ಸಹಿತ ಪವನ್ ಇದು ಆಟೋಮೆಟಿಕಲಿ ಲೋಡ್ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಈ ಟೆಕ್ನಾಲಜಿ ಹೆಂಗೆ ಅಂದ್ರೆ ಅದ್ರೊಳಗಡೆ ರೋಲರ್ಸ್ ಇರುತ್ತೆ. ಸೊ ನೀವು ವೆಯ್ಟ್ ಹಾಕಿದ ತಕ್ಷಣ ಆಟೋಮೆಟಿಕಲಿ ರೋಲ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ನಿಮ್ ವೆಯ್ಟ್ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದು ನಿಮಗೆ 15 years ವಾರಂಟಿ ಅಂತ ಹೇಳ್ತೀವಲ್ಲ, ಆಲ್ಮೋಸ್ಟ್ ಇದು ಲೈಫ್ ಟೈಮ್ ಏನೂ ಆಗಲ್ಲ. ಇದು ರಸ್ಟ್ ಫ್ರೀ ಇದೆ ಪವನ್, ಇದು ಕಂಪ್ಲೀಟ್ಲಿ ರಸ್ಟ್ ಫ್ರೀ ಪ್ರಾಡಕ್ಟ್. ನೋಡಿ ಈ ರೀತಿ ಥಾಲಿ ಆರ್ಗನೈಸರ್ಸ್ ಬರುತ್ತೆ. ಇದು ಥಾಲಿ ಆರ್ಗನೈಸರ್ಸ್ ಫಿಟ್ ಮಾಡಿಲ್ಲ. ಸೊ ಆಮೇಲೆ ಮ್ಯಾಟ್ ಕೊಡ್ತೀವಿ, ಸೊ ದಟ್ ಈ ಯುಟೆನ್ಸಿಲ್ಸ್ ಎಲ್ಲ ಯೂಶಲಿ ಏನ್ ಮಾಡ್ತೀವಿ, ವಾಶ್ ಮಾಡ್ತೀವಲ್ಲ, ವಾಶ್ ಮಾಡ್ತಾ ಏನ್ ಮಾಡ್ತೀವಿ ಹಂಗೆ ಇಟ್ಬಿಡೋ ಚಾನ್ಸಸ್ ಇರುತ್ತೆ. ಇದ್ರೂ ಸಹಿತ ನಮ್ಮ ಕ್ಯಾಬಿನೆಟ್ಸ್ ಏನೂ ಆಗಬಾರ್ದು ಅಂತ ಒಂದು ಪ್ರೊಟೆಕ್ಷನ್ ಮ್ಯಾಟ್ ಕೊಡ್ತಾ ಇದೀವಿ. ಆಮೇಲೆ ಪವನ್ ನೋಡಿ ಈ ಎಂಟೈರ್ ಕಿಚನ್ ಲೈಟ್ ಥೀಮ್ ಅಲ್ಲಿ ಇದೆಯಲ್ಲ, ಹಂಗಾಗಿ ನಾವು ಆಕ್ಸೆಸರೀಸ್ನ ಡಾರ್ಕ್ ಕಲರ್ ಯೂಸ್ ಮಾಡಿದೀವಿ. ಸೊ ನಿಮ್ಗೊಂದು ಕಾಂಬಿನೇಷನ್ ತರ ಈ ರೀತಿ ಬರುತ್ತೆ. ನೋಡಿ ಇದು ಡಿಶ್ ವಾಷರ್ ಇದೆ, ಸಿಂಕ್ ಕೂಡ ನಾವೇ ಕೊಟ್ಟಿದೀವಿ, ಫಾಸೆಟ್ಸ್ ಕೂಡ ಕೊಟ್ಟಿದೀವಿ, ಕಂಪ್ಲೀಟ್ ಈ ತರ ಇದೆ. ನೋಡಿ ಈ ರೀತಿ ನಿಮ್ಗೆ ಆಕ್ಸೆಸರೀಸ್ ಬರುತ್ತೆ ಎಲ್ಲ ಲಿಫ್ಟ್ ಅಪ್. ಇದು ಕೂಡ ಸಾಫ್ಟ್ ಕ್ಲೋಸರ್ ಬರುತ್ತೆ, ಈ ರೀತಿ ಬರುತ್ತೆ. ಇದೊಂದು ಕಾರ್ನರ್ ಕ್ಯಾಬಿನೆಟ್ ಇದೆ. ಮತ್ತೆ ಫೇಬರ್ದ ಚಿಮ್ನಿ ಅಂಡ್ ಹಾಬ್ ಯೂಸ್ ಮಾಡ್ತಾ ಇದೀವಿ. ಸಿ ವೆರಿ ಕಂಫರ್ಟಬಲ್ 4 ಬರ್ನರ್ ಕೊಡ್ತಾ ಇದೀವಿ. ಈ ರೀತಿ ಬರುತ್ತೆ. ಅಂಡ್ ಲಾಫ್ಟ್ ನಾನು ಹೇಳ್ದಂಗೆ ಕಂಪ್ಲೀಟ್ಲಿ ನಿಮಗೆ ಒಂದು ಸಾಫ್ಟ್ ಕ್ಲೋಸಿಂಗ್ ಅಲ್ಲಿ ಬರುತ್ತೆ. ಬಟ್ ಇದೊಂದು ನ್ಯಾರೋ ಕ್ಯಾಬಿನೆಟ್, ವೇಸ್ಟ್ ಆಗಬಾರ್ದಲ್ಲ ಸ್ಪೇಸ್. ಅಲ್ಲಿ ಬಾಟಲ್ ಯೂಶಲಿ ಎಲ್ಲ ನೀವು ನೋಡಿರ್ತೀರಾ ಬಾಟಲ್ ಇರುತ್ತೆ, ಬಾಟಲ್ ಬೌಲ್ ಔಟ್. ಬಟ್ ಕುಕ್ ಮಾಡುವಾಗ ಈಸಿ ಆಗಲಿ ಅಂತ ಹೇಳಿ ನೋಡಿ, ಕುಕ್ ಮಾಡ್ತಾ ಲೆಫ್ಟ್ ಡೈರೆಕ್ಷನ್ಗೆ ಈಸಿಯಾಗಿ ತಗೊಂಡ್ಬಿಟ್ಟಿದೀವಿ. ಈ ತರ ಇದೆ. ಸೊ ಮೇಲೂ ಬರುತ್ತೆ ಇಲ್ಲ, ಮೇಲ್ಗಡೆ ಒಂದು ಡಮ್ಮಿ ಮಾಡಿದೀವಿ. ಇದು ಇದು ಗ್ಯಾಸ್ ಸ್ಪ್ರಿಂಗ್ ಅಂತ ಹೇಳ್ತೀವಿ. ಇದು ಕೂಡ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದೀವಿ. ಈ ರೀತಿ ಫಿನಿಶ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಕಿಚನ್ ಬರುತ್ತೆ. ಸೊ ಟೋಟಲ್ ಇಲ್ಲಿ 3 ರೂಮ್ಸ್ ಬರುತ್ತಲ್ಲ? ಇಲ್ಲಿ 3 ರೂಮ್ಸ್ ಇರುತ್ತೆ. ನೋಡಿ ಒಂದು ಪ್ಯಾಸೇಜ್ ಇದೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ 3 ರೂಮ್ಸ್ಗೂ ಡಿವೈಡಿಂಗ್ ಪ್ಯಾಸೇಜ್ ಇದೆ ಪ್ಲಸ್ ಒಂದು ಕಾಮನ್ ಬಾತ್ರೂಮ್ ಇದೆ. ಸೊ ನಾವು ಫರ್ನಿಶ್ ಮಾಡಿರೋದನ್ನ ತೋರಿಸ್ತಾ ಹೋಗ್ತೀನಿ ನೋಡಿ. ಈ ರೀತಿ ಇದೆ. ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಇದೆ. ಇಲ್ಲಿ ನಾವು ಗ್ಲಾಸ್ ಪಾರ್ಟಿಷನ್ಸ್ ಮಾಡಿದೀವಿ. ಅಂಡ್ ನಿಮ್ಗೆ WPC ವ್ಯಾನಿಟಿ ಕ್ಯಾಬಿನೆಟ್ಸ್ ಮಾಡಿದೀವಿ. ಈ ರೀತಿ ಇದೆ. ಸಿ ಮಾಸ್ಟರ್ ಬೆಡ್ರೂಮ್ಗೆ ಹೋಗ್ತಾ ಇದ್ರೆ ನೋಡಿ, ಇಲ್ಲಿ ಕೂಡ ನಾವು ಗ್ಲಾಸ್ ಪಾರ್ಟಿಷನ್ ಮಾಡಿದೀವಿ ಅಂಡ್ WPC ವೆಟ್ ಅಂಡ್ ಡ್ರೈ ತರ. ನೋಡಿ ಇದು ಮಾಸ್ಟರ್ ಬೆಡ್ರೂಮ್. ನೋಡಿ ಈ ರೀತಿ ಕಂಪ್ಲೀಟ್ಲಿ ಒಂದು ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ವೆರಿ ನೀಟ್ಲಿ ಫಿನಿಶ್ ಮಾಡಿದೀವಿ. ನೋಡಿ ನೀವು ಒಂದು ಫೀಲ್ ಕೂಡ ನೋಡಬಹುದು, ಎಷ್ಟು ಟೋನ್ ಕೂಡ ನೀಟಾಗಿ ಮ್ಯಾಚ್ ಆಗ್ತದೆ. ಫ್ಲೋರಿಂಗ್ ಕೂಡ ಇದು ಹಾರ್ಶ್ ಅನ್ಸಲ್ಲ, ವೆರಿ ನೀಟ್ ಎಲ್ಲ ಕಾಣುತ್ತೆ.
ಮತ್ತೆ ಹ್ಯಾಂಡಲ್ಸ್ ನೋಡಿ ಸ್ವಲ್ಪ ನಿಮಗೆ ಆರ್ಟಿಸ್ಟಿಕ್ ಹ್ಯಾಂಡಲ್ಸ್ ಯೂಸ್ ಹೌದು ಮಾಡಿದ್ವಿ. ಡಿಸೈನ್ ಆಗಿದೆ. ಸೊ ಯಾಕಂತಂದ್ರೆ ಹ್ಯಾಂಡಲ್ಸ್ ವಿಲ್ ಡಿಫೈನ್ ದ ಪ್ರಾಜೆಕ್ಟ್ ಮೇನ್ಲಿ. ನೋಡಿ ಈ ರೀತಿ ಬರುತ್ತೆ, ಈ ರೀತಿ ನಾವು ಕೊಟ್ಟಿದ್ದೀವಿ. ಆಮೇಲೆ ಇದ್ರೊಳಗಡೆ ಏನಿದೆಯಲ್ಲ ಪಾರ್ಟಿಷನ್ಸ್ ಪವನ್, ಇದೆಲ್ಲ ಕಸ್ಟಮೈಸ್ಡ್ ಇರುತ್ತೆ. ಅಂದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ನ ನಾವು ಅರ್ಥ ಮಾಡಿ ಲಾಕ್ ಬೇಕು ಅಂದ್ರೆ ಬೇಡ, ಆ ಥರ ಲಾಕ್ಸ್ ಆಗಲಿ ಅಥವಾ ಒಳಗಡೆ ಪಾರ್ಟಿಷನ್ಸ್ ಆಗಲಿ ಪ್ರತಿಯೊಂದು ನಾವೇನ್ ಮಾಡ್ತೀವಿ, ವಿ ವಿಲ್ ಸಿ ಟು ದ ಕಸ್ಟಮರ್ಸ್ ಅಟೆನ್ಷನ್, ಆ ರೀತಿ ಮಾಡ್ತೀವಿ. ಓಕೆ. ಸೊ ಇಲ್ಲಿ ಕಾಟ್ಸ್ ಬರುತ್ತೆ ಅವ್ರದ್ದು. ನೋಡಿ ಇಲ್ಲಿ ಒಂದು ಸ್ಲೀಕ್ ಆಗಿ ಒಂದು ವರ್ಕ್ ಸ್ಟೇಷನ್ ಮಾಡಿದೀನಿ. ಸೊ ದಟ್ ಈಗ ಯೂಶಲಿ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಮನೆಯಲ್ಲೇ ಒಂದು ಆಗಲಿ ಅಂತ ನೋಡಿ ಸ್ಲೀಕ್ ಆಗಿ ಡ್ರಾಯರ್ಸ್ ಕೊಟ್ಟಿದ್ದೀನಿ. ವೆರಿ ಮಿನಿಮಲ್ ಥಿಂಗ್ಸ್ ಇಟ್ಕೊಳ್ಳೋ ಥರ, ಯಾಕಂದ್ರೆ ತುಂಬಾ ಇದನ್ನ ಬಲ್ಕಿ ಮಾಡಿಬಿಟ್ರೆ ರೂಮ್ ಚಿಕ್ಕದ್ ಕಾಣುತ್ತೆ. ನೋಡಿ ಈ ರೀತಿ ಒಂದು ಓವರ್ ಹೆಡ್ ಕ್ಯಾಬಿನೆಟ್ ಇದೆ, ಒಂದು ಓಪನ್ ಯೂನಿಟ್ ಇದೆ. ಇಲ್ಲಿ ಕೂಡ ಕರ್ಟನ್ಸ್ ಫರ್ನಿಶ್ ಮಾಡಿದೀವಿ, ನೀಟಾಗಿ ಈ ರೀತಿ ಬರುತ್ತೆ. ಅಂಡ್ ಇದು ನೋಡಿ, ಇದು ಕೂಡ ಒಂದು ವರ್ಟಿಕಲ್ ಒಂದು ಟಾಲ್ ಯೂನಿಟ್ ಮಾಡಿದ್ದೀವಿ. ಸೊ ಜನರಲಿ ನೀವೇನಾದರೂ ಯೂಸ್ ಮಾಡ್ಬೋದು ಈ ಥರ. ಇದೆಲ್ಲ ಅಲ್ಯೂಮಿನಿಯಂ ಪ್ರೊಫೈಲ್ ವಿತ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ, ಗ್ಲಾಸ್ ಕೊಟ್ಟಿದ್ದೀವಿ. ಈ ರೀತಿ ಇದೆ ಈ ರೂಮಲ್ಲಿ. ಸೊ ಇಲ್ಲಿ ಏನು ಫಾಲ್ ಸೀಲಿಂಗ್ ಅಂತ ಮಾಡಿಲ್ಲ, ಬಿಕಾಸ್ ಎಲ್ಲ ಕಡೆ ಫಾಲ್ ಸೀಲಿಂಗ್ ಮಾಡಿ ಒಂಥರ ಮನೇನು ತುಂಬಾ ಓವರ್ ಇದೆ ಅಂತ ನಾನು ಮಾಡಿಸಿಲ್ಲ. ನೋಡಿ ಈ ರೀತಿ ಇದೆ. ಸೊ ಇಲ್ಲಿ ಸೆಕೆಂಡ್ ಬೆಡ್ರೂಮ್ ಬರ್ತಾ ಇದೀವಿ. ಸೆಕೆಂಡ್ ಬೆಡ್ರೂಮ್ ಕೂಡ ನಾವು ತುಂಬಾ ಮಿನಿಮಲ್ ಆಗಿ ಫಿನಿಶ್ ಮಾಡಿದೀವಿ, ಬಟ್ ಎಲಿಗೆಂಟ್ ಆಗಿ ಫಿನಿಶ್ ಆಗುತ್ತೆ. ನೋಡಿ ಈ ರೀತಿ ಇದೆಲ್ಲ ಬಂದು ಕಂಪ್ಲೀಟ್ ವಾರ್ಡ್ರೋಬ್ಸ್ ವಿತ್ CNC ಗ್ರೂವಿಂಗ್ ಮಾಡಿದೀವಿ. ನೋಡಿ ಈ ಗ್ರೂಸ್ ಅಲ್ಲಿ ನೋಡಿ ನಿಮ್ಗೆ ಎಲ್ಲೂ ಹಾರ್ಶ್ ಫೀಲಿಂಗ್ ಇಲ್ಲ. ಇದು ಯಾವುದು ಹ್ಯಾಂಡ್ ಮಾಡಲ್ಲ, ಇದೆಲ್ಲ ಕಂಪ್ಲೀಟ್ಲಿ CNC ಪೇಂಟ್ ಕೂಡ ನೋಡಿ ಎಷ್ಟು ನೀಟಾಗಿ ಫಿನಿಶ್ ಆಗಿದೆ ಕಂಪ್ಲೀಟ್. ಮತ್ತೆ ನಾಬ್ಸ್ ನೋಡಿ, ಡಿಫ್ರೆಂಟ್ ನಾಬ್ಸ್ ನೋಡಿ ಈ ರೀತಿ ಇರುತ್ತೆ. ಓಕೆ. ಸೊ ನಮ್ಮಲ್ಲಿ ಏನಂದ್ರೆ ಪವನ್ ಸ್ಪೆಷಾಲಿಟಿ, ಈಗ ಪ್ರತಿಯೊಂದು ಕಸ್ಟಮರ್ ರಿಕ್ವೈರ್ಮೆಂಟ್ ತಗೋತೀವಿ. ನಮ್ಮ ಪ್ರೊಸೆಸ್ ಹೆಂಗಾಗುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ. ನಾವು ಈ ಕಂಪ್ಲೀಟ್ ಫ್ಲಾಟ್ ವಿಸಿಟ್ ಮಾಡ್ತೀವಿ. ಫಸ್ಟ್ ವಿಸಿಟ್ ಮಾಡಿದ ತಕ್ಷಣ ಒಂದು ಪ್ರೈಮ್ ಫೇಸಿ ಒಂದು ಸ್ಕೆಚ್ ಮಾಡ್ತೀವಿ. ಕಂಪ್ಲೀಟ್ಲಿ 3D ಡಿಸೈನಿಂಗ್ ಮಾಡ್ತೀವಿ. 3D ಡಿಸೈನಿಂಗ್ ಅಲ್ಲಿ ಏನು ಗೊತ್ತಾಗುತ್ತೆ ಅಂದ್ರೆ ಎಂಟು ಈ ರೀತಿ ನಿಮ್ಮ ಮನೆ ಯಾವ ರೀತಿ ಕಾಣುತ್ತೆ ಅನ್ನೋ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಇದನ್ನ ಕೆಲವು ಕ್ವಶನ್ಸ್ ಕೇಳ್ತಾರೆ ಕ್ಲೈಂಟ್ಸು, ಸರ್ ಒಂದೇ ಕಾನ್ಸೆಪ್ಟ್ ನೀವು ಕೊಡ್ತೀರಾ, ಎರಡೇ ಕಾನ್ಸೆಪ್ಟ್ ನೀವು ಕೊಡ್ತೀರಾ ಅಂತ. ನಮ್ದು ಹೆಂಗೆ ಪ್ರೊಸೆಸ್ ಇರುತ್ತೆ ಅಂದರೆ, ಫಸ್ಟ್ ಒಂದು ಕಾನ್ಸೆಪ್ಟ್ ಕೊಡ್ತೀವಿ, ಅದರಲ್ಲಿ ಏನೇನು ಇಷ್ಟ ಆಗುತ್ತೆ ಏನೇನು ಇಷ್ಟ ಆಗಲ್ಲ ನಾವು ಬೈಫರ್ಕೇಟ್ ಮಾಡ್ತೀವಿ. ಇಷ್ಟ ಆಗದಿರೋ ಪಾಯಿಂಟ್ಸ್ನ ರಿವರ್ಕ್ ಮಾಡಿ 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 ಎಂಡ್ ಆಫ್ ದ ಡೇ ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗೋ ರೀತಿಯಲ್ಲಿ ನಾವು ಪ್ರತಿಯೊಂದು ಡಿಸೈನ್ನ ಕ್ಲೋಸ್ ಮಾಡ್ತೀವಿ. ಒನ್ಸ್ ಈ 3D ಡಿಸೈನಿಂಗ್ ಕ್ಲೋಸ್ ಆದಮೇಲೆ ನಾವೇನು ಮಾಡ್ತೀವಿ ಅಂತಂದರೆ, ವಿ ವಿಲ್ ಗೋ ಟು ವರ್ಚುವಲ್ ರಿಯಾಲಿಟಿ. ಅವ್ನು ವರ್ಚುವಲ್ ರಿಯಾಲಿಟಿ ಅಂದರೆ ಏನಿರುತ್ತೆ ಗೊತ್ತಾ? ನೋಡಿ, ನೀವು ಫಾರ್ ಎಕ್ಸಾಂಪಲ್ ನೀವು ಒಂದು ಫ್ಲಾಟ್ ತಗೋತೀರಾ, ನಿಮಗೆ ಆ ಮನೆ ಹೆಂಗೆ ಕಾಣುತ್ತೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳಕ್ ಬರಲ್ಲ. ಬಿಕಾಸ್ ನಾನು ಪ್ರೊಫೆಷನಲ್, ನಮ್ಮ ಥರ ಕಂಪನೀಸ್ ಪ್ರೊಫೆಷನಲ್ಸ್ ಇರ್ತೀವಿ, ನಮ್ಗೆ ಅರ್ಥ ಆಗುತ್ತೆ. ಬಟ್ ಕಸ್ಟಮರ್ಗೆ ಒಂದು ಕ್ಲಾರಿಟಿ ಕೊಡಬೇಕು ಅಂತಂದರೆ ದರ್ ಆರ್ ಓನ್ಲಿ 2 ಟೂಲ್ಸ್. ಒಂದು ನಿಮಗೆ 3D ಡಿಸೈನಿಂಗ್ ಇದೆ, ಅದು ಎಲ್ಲರೂ ಮಾಡ್ತೀವಿ. ನಮ್ಮಲ್ಲಿ ಒಂದು ಎಕ್ಸ್ಟ್ರಾ ಸ್ಪೆಷಲ್ ಫೀಚರ್ ಇದೆ, 3D ವರ್ಚುವಲ್ ರಿಯಾಲಿಟಿ ಅಂತ. ಹೆಸರು ಹೇಳ್ದಂಗೆ ವರ್ಚುವಲಿ ರಿಯಾಲಿಟಿ ನೋಡ್ತಿರ್ತೀರ. ಅಂದರೆ ಖಾಲಿ ಇರೋ ಫ್ಲಾಟ್ ಇಂಟೀರಿಯರ್ಸ್ ಆದಮೇಲೆ ಹೆಂಗೆ ಕಾಣುತ್ತೆ ಅಂತ, ಈವನ್ ಬಿಫೋರ್ ಯು ಸ್ಟಾರ್ಟ್ ಯುವರ್ ಇಂಟೀರಿಯರ್ಸ್, ಅಂದರೆ ನೀವು ಶುರು ಮಾಡೋಕ್ಕಿಂತ ಮುಂಚೆನೆ ನಿಮಗೆ ಲೆನ್ಸಸ್ ಕೊಡ್ತೀವಿ. ವರ್ಚುವಲಿ ನೀವೇನಾಗುತ್ತೆ ಅಂತಂದರೆ ಯು ವಿಲ್ ಗೆಟ್ ಅನ್ ಎಕ್ಸ್ಪೀರಿಯನ್ಸ್ ದಟ್ ನೀವೇ ಮನೆ ಒಳಗಡೆ ವಾಕ್ ಮಾಡ್ತಾ ಇರೋ ಥರ ನೋಡಿ, ನಿಂತು ನೋಡಿದ್ರೆ ವಾರ್ಡ್ರೋಬ್ಸ್ ಯಾವ ಥರ ಕಾಣ್ತದೆ, ಫೋಟೋ ಫ್ರೇಮ್ಸ್ ಯಾವ ಥರ ಕಾಣ್ತದೆ, ಈ ರೀತಿ ಪ್ರತಿಯೊಂದು ಫೀಲ್ ಕೊಡೋ ರೀತಿ ನಮ್ಮಲ್ಲಿ ಟೂಲ್ಸ್ ಇದೆ. ಇದನ್ನು ಪ್ರತಿಯೊಂದು ಕಸ್ಟಮರ್ಗೂ ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತಾ ಇದ್ದೀನಿ. ಸೊ ದಟ್ ಇದರಿಂದ ನಾವೇನು ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತಂದರೆ, ನಾವು ಒಂದು ಕ್ಲಾರಿಟಿನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ತೀವಿ ಕ್ಲೈಂಟ್ಗೆ. ಅಂದರೆ ನಿಮ್ಮ ಮನೆ ಯಾವ ರೀತಿ ಕಾಣ್ತಾ ಇದೆ. ಎಸ್. ಸೊ ಹ್ಯಾಸಲ್ ಫ್ರೀ ಇಂಟೀರಿಯರ್ಸ್ ಮಾಡಬೇಕು ಅಂತಿದ್ರೆ ಖಂಡಿತ ನಮ್ಮ ಕಂಪ್ನಿನ ಕಾಂಟ್ಯಾಕ್ಟ್ ಮಾಡಿ. ಮುಂದೆ ಇನ್ನೊಂದು ಬೆಡ್ರೂಮ್ ನಾವು ಫರ್ನಿಷ್ ಮಾಡಿದ್ದೀವಿ, ಇದು ಕೂಡ ಡಿಫ್ರೆಂಟ್ ಆಗಿದೆ. ಈ ರೂಮ್ ನಾನು ತೋರಿಸ್ತಾ ಹೋಗ್ತೀವಿ, ಬನ್ನಿ. ನೋಡಿ ಪವನ್, ಇದು ನೀವು ಎಂಟ್ರೆನ್ಸು. ಈ ರೂಮ್ದು ನೋಡಿ, ಇದೊಂಥರ ಡಿಫ್ರೆಂಟ್ ಥೀಮಲ್ಲಿ ರನ್ ಮಾಡಿದ್ದೀವಿ. ಬ್ಲೂ ಅಂಡ್ ಅಂದರೆ ನೋಡಿ ಎಲ್ಲೂ ಕೂಡ ಹಾರ್ಶ್ ಇಲ್ಲ, ಲೈಟ್ ಕಲರ್ ಥೀಮ್ ಇದೆ. ನೋಡಿ ಪ್ರತಿಯೊಂದು ಕ್ಯಾಬಿನೆಟ್ಸ್ ಅಲ್ಲೂ ಕಸ್ಟಮೈಸ್ಡ್ ಪ್ರೊಫೈಲ್ ಲೈಟಿಂಗ್ ಇದೆ. ಇದು ಡಿಪೆಂಡ್ಸ್ ಆಗೋಲ್ಲ ಕಸ್ಟಮರ್ ರಿಕ್ವೈರ್ಮೆಂಟ್, ಕಸ್ಟಮರ್ ಯಾವ ರೀತಿ ಕೇಳ್ತಾರೆ. ಸೊ ಈ ರೀತಿ ಇರುತ್ತೆ. ಇದು ಏನಾಗುತ್ತೆ ಅಂದರೆ, ಈ ನೈಟ್ ಟೈಮಲ್ಲಿ ಎಂಟೈರ್ ನೀವು ಲೈಟ್ಸ್ ಆನ್ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೋ ಒಂದೆರಡು ಪ್ರೊಫೈಲ್ ಲೈಟ್ ಹಾಕಿದ್ರೆ ಕೂಡ ಆಂಬಿಯಂಟ್ ಲೈಟಿಂಗಲ್ಲೇ ನೀವು ರೂಮ್ನ ಯೂಸ್ ಮಾಡ್ಬೋದು. ಆಮೇಲೆ ನೋಡಿ ಕಿಡ್ಸ್ಗೋಸ್ಕರ ಮಾಡಿರೋಂಥ ರೂಮ್ ಇದು. ಸೊ 2 ಕಿಡ್ಸ್ಗೆ ಫಾರ್ ಎಕ್ಸಾಂಪಲ್ ನೋಡಿ ಈ ರೀತಿ ಬರುತ್ತೆ, ಇಬ್ರು ಕಿಡ್ಸ್ಗೂ ಯೂಸ್ ಮಾಡೋ ಥರ. ಆಮೇಲೆ ಈ ರೂಮು ಚಿಕ್ಕದಾಗಿರೋದ್ರಿಂದ ನಮಗೆ ಡ್ರೆಸ್ಸಿಂಗ್ ಮಿರರ್ ಅಂತ ಹಾಕೋಕ್ಕಾಗಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ಗೋಸ್ಕರ ನಾವೇನು ಮಾಡಿದ್ದೀವಿ ಅಂತಂದರೆ, ಇದನ್ನೇ ಬೈಫರ್ಕೇಶನ್ ಮಾಡಿದ್ದೀವಿ. ನೋಡಿ ಇಲ್ಲಿ ಈ ರೀತಿ ಒಂದು ಮಿರರ್ಸ್ ಬರುತ್ತೆ. ಮಿರರ್ ಕೂಡ ನೋಡಿ ಈ ರೀತಿ ನಿಮಗೆ ಕಲರ್ಸ್ ಚೇಂಜಸ್ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡಿದ್ದೀವಿ. ನೋಡಿ ಪಾಪಪ್ ಸಾಕೆಟ್ಸ್ ಯೂಸ್ ಮಾಡಿದ್ದೀವಿ. ಏನಂತಂದರೆ ಕಂಪ್ಲೀಟ್ಲಿ ಎಲ್ಲ ನಿಮ್ಮ ಎಲೆಕ್ಟ್ರಿಕಲ್ ಸಾಕೆಟ್ಸ್ ಎಲ್ಲನೂ ಹಿಡನ್ ಬರುತ್ತೆ. ಸೊ ಮಕ್ಕಳು ಓದ್ತಾ ಏನಾದರೂ ಯೂಸ್ ಮಾಡಬೇಕು, ಈಗ ಲ್ಯಾಪ್ಟಾಪ್ಸ್ ಇದೆ, ಸ್ಕೂಲ್ಸಲ್ಲೆಲ್ಲ ವರ್ಕ್ ಫ್ರಮ್ ಹೋಮ್ ಎಲ್ಲ ಕಲ್ಚರ್ ಇಂದ ಈ ಥರ ಇದೆ. ಮತ್ತು ನೋಡಿ ಈ ರೀತಿ ಬರುತ್ತೆ. ವರ್ಕ್ ಫ್ರಮ್ ಹೋಮ್ ಇರೋರು ಯೂಸ್ ಮಾಡ್ಬೋದು, ಅಥವಾ ಕಿಡ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಆನ್ಲೈನ್ ಕ್ಲಾಸಸ್ ಯೂಸ್ ಮಾಡ್ಬೋದು. ಸೊ 2-in-1 ಥರ ನಾವು ಡಿಸೈನ್ ಮಾಡಿದ್ದೀವಿ. ನೋಡಿ ಇದು ಕೂಡ ಪವನ್, ಇಲ್ಲೂ ಕೂಡ ಹ್ಯಾಂಡಲ್ಲೆಸ್. ಈ ಯೂನಿಟ್ ಫುಲ್ ಹ್ಯಾಂಡಲ್ಲೆಸ್. ಯಾಕೆ ಅಂತಂದರೆ ನೋಡಿ, ಇಲ್ಲಿ ಓಡಾಡ್ತಾ ನೀವು ಹ್ಯಾಂಡಲ್ ಹಾಕಿದ್ರೆ ಟಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹ್ಯಾಂಡಲ್ಸ್ ಅವಾಯ್ಡ್ ಮಾಡಿದ್ದೀವಿ. ಆಮೇಲೆ ಸ್ಲೀಕ್ ನೋಡಿ ಎಷ್ಟು ಚೆನ್ನಾಗಿರೋ ಒಂದು ನಾಬ್ಸ್ ನಾವು ಕೊಡ್ತಾ ಇದ್ದೀವಿ, ವೆರಿ ನೀಟ್. ಈ ರೀತಿ ಇದೆ. ಸೊ ಇದು ಈ ಕಡೆ ಪಾರ್ಟ್ಗೆ ಬಂದರೆ ನಿಮಗೆ ಒಂದು ವಾರ್ಡ್ರೋಬ್ ಇದೆ. ಸೊ ಇಲ್ಲಿ ಸ್ಪೆಷಾಲಿಟಿ ಏನಂತಂದರೆ ಯೂಸ್ ಕ್ಲೋತ್ಸ್ ಕ್ಯಾಬಿನೆಟ್.
ಓಕೆ ನೋಡಿ ಇದು ಯೂಸ್ ಕ್ಲೋಸ್ ಕ್ಯಾಬಿನೆಟ್. ಇಲ್ಲೇ ಹ್ಯಾಂಗ್ ಮಾಡ್ಕೊಬೋದು. ಓಕೆ ಓಕೆ ಯಾಕೆ ಸಿ ಇದು ಒಂದು ಪಾಯಿಂಟ್ ಏನು ಹೇಳ್ತೀನಿ ಅಂದರೆ ದಿಸ್ ಇಸ್ ಬಿಕಾಸ್ ವಾಸ್ತು ಯೂಶಲಿ ಏನಾಗುತ್ತೆ ಈ ರೂಮ್ ಡೋರ್ಸ್ ಹಿಂದೆಗಡೆ ನಾವು ಹಾಕ್ಬಿಡ್ತೀವಿ ಹಿಂಗೆ ಇಲ್ಲ ಹಾಕ್ಬಿಡ್ತೀವಿ ಡೋರ್ ಹಿಂದೆಗಡೆ. ಈ ಡೋರ್ ಹಿಂದೆಗಡೆ ಯಾವುದೇ ಕ್ಲಾತ್ಸ್ನ ಹ್ಯಾಂಗ್ ಮಾಡ್ಬೋದು ನೋಡಿ. ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಕ್ಲಾತ್ಸ್ಗೆ ಅಂತ ವಾಲ್ಗೆ ಕೊಟ್ಟಿದ್ದೀನಿ. ಓಕೆ ಬಟ್ ನಾನು ಈ ಡೋರ್ ಮೇಲೆ ಕೊಡಲ್ಲ. ಸೊ ವಾಸ್ತು ಕನ್ಸರ್ನ್ ಅಟೆಂಡ್ ಮಾಡೋಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂತಂದರೆ ಈ ಕ್ಯಾಬಿನೆಟ್ ನಾವು ಕೊಟ್ಟಿದ್ದೀವಿ. ಆ್ಯಂಡ್ ನೋಡಿ ಗ್ರೇಟಿಂಗ್ಸ್ ಕೂಡ ಕೊಡ್ತಾ ಇದ್ದೀವಿ ಬಿಕಾಸ್ ಯೂಸ್ ಆಗಿರೋ ಕ್ಲಾತ್ಸಿನ ಸ್ಮೆಲ್ ನಿಮಗೆ ಅದು ಒಳಗಡೆ ಏರ್ ಟೈಟ್ ಆಗಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಮತ್ತೆ ಪವನ್ ಈ ಲ್ಯಾಮಿನೇಟ್ಸ್ ನೋಡಿ ನಿಮಗೆ ಇದು ಫ್ಲೂಟೆಡ್ ಸೀರೀಸ್ ಆಫ್ ಲ್ಯಾಮಿನೇಟ್ಸು. ಬಟ್ ಡೀಟೇಲ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ನೋಡಿ ಇಲ್ಲಿ ಕೂಡ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಯಾವ ರೀತಿ ಬೇಕೋ ಪಾರ್ಟಿಷನ್ಸ್. ಈಗ ಫಾರ್ ಎಕ್ಸಾಂಪಲ್ ಒಬ್ರು ಕ್ಲೈಂಟ್ಗೆ 2 ಡ್ರಾಯರ್ ಬೇಕಾಗುತ್ತೆ, ಒಬ್ರಿಗೆ ಒಂದೇ ಸಾಕು, ಒಬ್ರಿಗೆ 3 ಬೇಕು. ಸೊ ಇದೆಲ್ಲ ಕಸ್ಟಮೈಸ್ ಮಾಡ್ತೀವಿ. ಇದೆಲ್ಲ ಕೂಡ ಸಾಫ್ಟ್ ಕ್ಲೋಸ್ ಇರುತ್ತೆ ನೋಡಿ. ನಾನು ಫುಲ್ ಜೋರಾಗಿ ಪುಷ್ ಮಾಡ್ತಾ ಇದ್ದೀನಿ, ಕಂಪ್ಲೀಟ್ಲಿ ಸಾಫ್ಟ್ ಕ್ಲೋಸ್ ಆಗುತ್ತೆ. ಸೊ ಈ ರೀತಿ ಇದೆ ನೋಡಿ. ಇಲ್ಲೂ ಕೂಡ ಕ್ಯಾಬಿನೆಟ್ಸ್ ಇದೆ. ಇದ್ರಲ್ಲಿ ಆರ್ಗನೈಸರ್ಸ್ ಕೂಡ ಕೊಟ್ಟಿದ್ದೀವಿ. ಇದನ್ನ ಕ್ಲಾತ್ ಆರ್ಗನೈಸರ್ಸ್ ಅಂತೀವಿ. ಸೊ ಈ ರೀತಿ ಇದೆ. ಸೊ ಅಗೈನ್ ಇಲ್ಲಿ ಮತ್ತೆ ಸ್ಪೇಸ್ ಮಿನಿಮಲ್ ಆಗ್ಬಿಡುತ್ತಲ್ವಾ. ಸೊ ಆಕ್ಸೆಸಬಲ್ಗೋಸ್ಕರ ನಾನು ಈ ರೀತಿ ಡ್ರಾಯರ್ಸ್ ಕೂಡ ಮಾಡಿದ್ದೀನಿ. ಆಮೇಲೆ ನೋಡಿ ಈ ಕಾರ್ನರ್ ಕ್ಯಾಬಿನೆಟ್ಸ್, ಈಗ ಸಪೋಸ್ ಏನಾದರೂ ಬುಕ್ಸ್ ಇರುತ್ತೆ, ಸೊ ಆಕ್ಸೆಸಿಬಿಲಿಟಿ ಈಸಿ ಆಗಲಿ ಅಂತ ನಾವು ನೂಕ್ ಅಂಡ್ ಕಾರ್ನರ್ ಫುಲ್ ಕಂಪ್ಲೀಟ್ ಯೂಸ್ ಮಾಡಿದ್ದೀವಿ. ಮತ್ತೆ ಇಲ್ಲಿ ಕೂಡ ಫರ್ನಿಚರ್ಸ್ ಆಗಿದೆ. ಇದು ನೋಡಿ ನಿಮ್ದೊಂದು ಡಿಫ್ರೆಂಟ್ ವಾಲ್. ಇದು ಪೇಂಟಿಂಗ್ ಇದೆ. ಈಗ ತುಂಬಾ ಜನ ವಾಲ್ ಪೇಪರ್ಸ್ ಯೂಸ್ ಮಾಡ್ತಾರೆ. ವಾಲ್ ಪೇಪರ್ಸ್ ಆರ್ ಸೋ ಕಾಮನ್. ಸೊ ಏನಾದ್ರು ನಿಮ್ಮ ಥೀಮ್ ಮ್ಯಾಚ್ ಆಗೋ ರೀತಿ ಅಥವಾ ನಿಮ್ಮ ಒಂದು ಲೈಕಿಂಗ್ ಮೇಲೆ ನಾನು ಈ ರೀತಿ ಒಂದು ಡಿಫ್ರೆಂಟ್ ಕಲರ್ ಪೇಂಟಿಂಗ್ ಕೂಡ ಮಾಡ್ಕೊಡ್ತೀನಿ. ಸೊ ನಮ್ಮಲ್ಲಿ ಕಂಪ್ಲೀಟ್ ಇಂಟೀರಿಯರ್ಸ್ ಇರುತ್ತೆ ಆ್ಯಂಡ್ ಪೇಂಟಿಂಗ್ ಇರುತ್ತೆ, ಎಲೆಕ್ಟ್ರಿಕಲ್ ಸಪೋರ್ಟ್ ಇರುತ್ತೆ. ಇಫ್ ಇನ್ ಕೇಸ್ ರಿಕ್ವೈರ್ಡ್, ಫಾರ್ ಎಕ್ಸಾಂಪಲ್ ಪ್ಲಂಬರ್ ಸಪೋರ್ಟ್ ಬೇಕಾಗುತ್ತೆ, ಪೇಂಟಿಂಗ್ ಸಪೋರ್ಟ್ ಬೇಕಾಗುತ್ತೆ, ಎಂಡ್ ಟು ಎಂಡ್ ನಾವು ತಗೋತೀವಿ. ಇದಕ್ಕೂ ಮೇಲೆ ನಮ್ಮಲ್ಲಿ ಎಕ್ಸ್ಟ್ರಾ ಸರ್ವಿಸ್ ಏನಿದೆ, ಇನ್ಕ್ಲೂಡಿಂಗ್ ದ ಫರ್ನಿಚರ್, ಸೋಫಾಸ್ ಇದೆ, ಕುಷನ್ಸ್ ಇದೆ, ಈ ರೀತಿ ನಾವು ಕೊಡ್ತಾ ಇದ್ದೀವಿ. ಸೊ ಎಂಡ್ ಟು ಎಂಡ್ ಸರ್ವಿಸ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಪವನ್. ಸೊ ಈ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಮನೆಗೆ ಸಂಬಂಧಪಟ್ಟಂಗೆ. ಓಕೆ. ಸೊ ಟೋಟಲ್ ಆಗಿ ಇವಾಗ ಈ ಪ್ರಾಜೆಕ್ಟ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರೆ ಸರ್, ನೆಕ್ಸ್ಟು ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ. ಪ್ರೈಸಿಂಗ್ ಪಾರ್ಟ್ ಅಂತ ಬಂದರೆ 1 BHK, 2 BHK, 3 BHK ಅದು ಲೈಕ್ ಯಾವ ಥರ ಡಿಸೈನ್ ಮೇಲೆ ಹೋಗುತ್ತಾ ಅಥವಾ ಹೆಂಗೆ ಅಂತ? ಅಂದರೆ ಈಗ ನೋಡಿ ಪವನ್, ಏನಾಗುತ್ತೆ ಗೊತ್ತಾ, ನೀವು ಒಳ್ಳೆ ಅಪ್ರೋಪ್ರಿಯೇಟ್ ಕ್ವಶನ್ ಕೇಳಿದ್ರೆ, ಬಿಕಾಸ್ ನನಗೆ ಬರೋ ಪ್ರತಿ ಕಾಲಲ್ಲೂ ಕ್ಲೈಂಟ್ ಫಸ್ಟ್ ಕೇಳಿದೆ ಬಡ್ಜೆಟ್. ಸರ್ ಬಡ್ಜೆಟಲ್ಲಿ ಮಾಡ್ಬೋದಾ ಸರ್, ನೀವು ಕ್ವಾಲಿಟಿ ಚೆನ್ನಾಗಿ ಮಾಡ್ತೀರಾ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ, ಬಡ್ಜೆಟ್ ಏನಾಗುತ್ತೆ? ಸಿ ಪವನ್, 2 BHKನ ನಾವು ಸ್ಟ್ಯಾಂಡರ್ಡ್ 2 BHK ಹೌಸ್ನ ನಮ್ದೊಂದು ಟೆಂಪ್ಲೇಟ್ ಇದೆ. ಆ ಟೆಂಪ್ಲೇಟಲ್ಲಿ ಮಾಡಿದ್ರೆ 4.75 lakhs ಅಲ್ಲಿ ನಾನು ಫಿನಿಶ್ ಮಾಡ್ಕೊಡ್ತೀನಿ. ಸ್ಟ್ಯಾಂಡರ್ಡ್ ರೇಂಜ್ ಸ್ಟಾರ್ಟ್ ಆಗುತ್ತೆ 4.75 lakhs ಇದೆ. ಅದೇ 3 BHK ಇದೆ ಅಂದರೆ 5.5 lakh ಇಂದ ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಸ್ಟಾರ್ಟ್ ಆಗುತ್ತೆ. ಸಪೋಸ್ ಯಾರಾದರೂ ಕ್ಲೈಂಟ್ಸ್ ಸರ್ ನನಗೆ ಇದೇ ರೀತಿ ಬೇಕು, ಫುಲ್ ಕಂಪ್ಲೀಟ್ ಫರ್ನಿಶ್ ಮಾಡಬೇಕು ಅಂತಂದ್ರೆ ಬೇಸಿಕ್ ರೇಂಜ್ ಅಂದರೆ ನೋಡಿ ಈ ಮನೆಯಲ್ಲಿ 10 lakh ಇಂದ ಸ್ಟಾರ್ಟ್ ಆಗಿದೆ. ಬಿಕಾಸ್ ಇದರಲ್ಲಿ ತುಂಬ ಡೀಟೇಲ್ ಆಗಿ ವರ್ಕ್ ಮಾಡಿದ್ದೀವಿ. ಸೊ 10 ಲಕ್ಷದಿಂದ ಅಪ್ ಟು 35 lakhs ಒಂದು 2 BHKಗೆ ನಾವು ಕೆಲಸ ಮಾಡ್ಬೋದು. ಡಿಪೆಂಡ್ಸ್ ಅಪಾನ್ ದ ಕ್ಲಾಸ್ ಅಂಡ್ ಪ್ರಾಡಕ್ಟ್ ಆಫ್ ದ ಪ್ರಾಜೆಕ್ಟ್. ಆಮೇಲೆ ಕಸ್ಟಮರ್ ರಿಕ್ವೈರ್ಮೆಂಟ್ ತುಂಬ ಮ್ಯಾಟರ್ ಆಗುತ್ತೆ. ಸೊ ಈ ರೀತಿ ನಮ್ಮ ಪ್ರಾಜೆಕ್ಟ್ಸ್ ಬರುತ್ತೆ. ಸೂಪರ್ ಸರ್. ಸೊ ಇವಾಗ ಈ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂದರೆ ಲೈಕ್ ಎಲ್ಲಿ ಬಂದು ನಿಮ್ಮನ್ನ ವಿಸಿಟ್ ಮಾಡಬೇಕು ಅಂತ? ಪವನ್, ನಮ್ಮದು 3 ಬ್ರಾಂಚಸ್ ಇದೆ. ಒಂದು ನಾಗರಬಾವಿನಲ್ಲಿದೆ, ಇನ್ನೊಂದು ಸರ್ಜಾಪುರದಲ್ಲಿದೆ, ಇನ್ನೊಂದು ದೇವನಹಳ್ಳಿಲಿದೆ. ಎಲ್ಲ ಕಡೆ ಲೈವ್ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಇದೆ. ಸೊ ಕಸ್ಟಮರ್ಸ್ ದೂರದಿಂದ ಟ್ರಾವೆಲ್ ಮಾಡಬೇಕನ್ನೋ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಸೊ 3 ಬ್ರಾಂಚಸ್ಸಲ್ಲೂ ಲೈವ್ ಎಕ್ಸ್ಪೀರಿಯನ್ಸ್ ಸ್ಟುಡಿಯೋಸ್ ಇದೆ. ಸೊ ನೀವು ಅಲ್ಲಿ ಬಂದರೆ ಪ್ರತಿಯೊಂದು ಲುಕ್ ಆ್ಯಂಡ್ ಫೀಲ್, ಇವಾಗ ಹೆಂಗೆ ನೀವು ಮನೆ ನೋಡಿದ್ರಿ ಸೇಮ್ ವೇ ನಾವು ಅಲ್ಲಿ ಕೂಡ ಕಿಚನ್ಸ್ ಡಿಸ್ಪ್ಲೇ ಮಾಡಿದ್ದೀವಿ, ಬೆಡ್ರೂಮ್ಸ್ ಡಿಸ್ಪ್ಲೇ ಮಾಡಿದ್ದೀವಿ, ಕಾಟ್ಸ್ ಡಿಸ್ಪ್ಲೇ ಮಾಡಿದ್ದೀವಿ, ಲೈಟಿಂಗ್ ಡಿಸ್ಪ್ಲೇ ಮಾಡಿದ್ದೀವಿ, ಮತ್ತು TV ಯೂನಿಟ್ಸ್ ಡಿಸ್ಪ್ಲೇ ಮಾಡಿದ್ದೀವಿ, ಪೂಜಾ ರೂಮ್ಸ್ ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಒನ್ ಸ್ಟಾಪ್ ಸೊಲ್ಯೂಷನ್. ನೀವು ಒಂದ್ಸತಿ ನನ್ನ ಸ್ಟುಡಿಯೋ ಒಳಗಡೆ ಬಂದರೆ ಎಂಡ್ ಟು ಎಂಡ್ ಇನ್ಫಾರ್ಮೇಷನ್ ನೀವು ಯಾವುದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಎವ್ರಿಥಿಂಗ್ ವಿಲ್ ಬಿ ಇನ್ ಫ್ರಂಟ್ ಆಫ್ ಯುವರ್ ವಾಯ್ಸ್. ಇದನ್ನು ನೋಡಿ ನಾವು ಮತ್ತೆ ಸೈಟ್ ವಿಸಿಟ್ ಮಾಡಿ ಮುಂದೆ ನಾವು ಪ್ರೊಸೆಸ್ನ ತೊಗೊಂಡೋಗ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.